ನಮಸ್ಕಾರ ವೀಕ್ಷಕರೇ, ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಶಾಂತವೇರಿ ಗೋಪಾಲ್ಗೌಡ ನಗರದಲ್ಲಿ 2030 ಸೈಟಲ್ಲಿ 2 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಮನೆ ಸೇಲ್ಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ. 2 ಬೆಡ್ರೂಮು 2030 ಈಸ್ಟ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ನನ್ನ ಎಲ್ಲ ವೀಡಿಯೋಗಳಲ್ಲಿ 2 ವಿಚಾರ ನಾನು ಭಾಳ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಬಯಸ್ತೀನಿ. ಒಂದು ನೀರಿನ ವಿಚಾರ, ಒಂದು ಪಾರ್ಕಿಂಗು. ನಿಮಗೆ 2030 ಅಂತಂದರೆ ಮನೆ ಒಳಗೆ ಖಂಡಿತವಾಗ್ಲೂ ಕಾರ್ ಪಾರ್ಕಿಂಗ್ ಮಾಡಲಿಕ್ಕಾಗಲ್ಲ. 2 ವೀಲರ್ ಮಾತ್ರ ಆಗೋದು. ಕಾರ್ಗೆ ಇಲ್ಲೇ ನಿಲ್ಲಿಸ್ಕೋಬೇಕು. ನೆಕ್ಸ್ಟು ನೀರಿನ ವಿಚಾರ. ಇದಕ್ಕೆ ಗೌರ್ಮೆಂಟಿಂದ ವಾಟರ್ ಸಪ್ಲೈ ಇದೆ, ಇದಕ್ಕೆ ಆದಂತಹ ಬೋರ್ವೆಲ್ ಸಹ ಇದೆ. 2 ವಾಟರ್ ಸೋರ್ಸು. ಒಂದು ಗೌರ್ಮೆಂಟಿಂದ ನಿರಂತರವಾಗಿ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ, ಇನ್ನೊಂದು ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಸಹ ಇದೆ. ನೀರು ಬರಲಿಲ್ಲ ಅಂದರೂ ನಿಮ್ಗೆ ಅರೌಂಡ್ 6,000 ಲೀಟ್ರ್ ಸಂಪ್ ಇದೆ, 1,000 ಆಗ್ಬಿಟ್ಟು 500 to 1,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಬನ್ನಿ ಇವಾಗ ಮನೆಯೊಳಗೆ ಹೋಗಿ ನಾನು ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಎಂಟ್ರೆನ್ಸು ಎಂಟೈರ್ ಈ ಡೋರ್ ಏನಿದೆ, ದಿಸ್ ಇಸ್ ಆಫ್ ಟೀಕ್ ಡೋರು ಮತ್ತು ಟೀಕಲ್ಲಿ ಮಾಡಿರುವಂತಹ ಫ್ರೇಮು. ನಾನು ಮನೆ ತೋರಿಸಿದ ತಕ್ಷಣ ಭಾಳಷ್ಟು ಜನ ಇನ್ನೊಂದು ವಿಚಾರ ಕೇಳ್ತೀರಾ. ಇವಾಗೇನೋ ನಾವು ಸುಪ್ರೀ 2030 ಮನೆ ತೊಗೋತೀವಿ, ಓಕೆ, ಇನ್ನು ಮುಂಬರುವ ದಿವಸಗಳಲ್ಲಿ ಇದ್ರ ಮೇಲೆ ನಾವು ಇನ್ನೊಂದು ಫ್ಲೋರು ಕಟ್ಬೋದಂತ. ಖಂಡಿತವಾಗ್ಲೂ ಕಟ್ಬೋದು. ನೀವು ಬರ್ತಾ ಇದ್ದಂಗೆ ನೋಡುವಂತಹ ಏನು ವ್ಯೂ ಯಾವುದಿದೆ ಅಂತಂದರೆ, ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿರುವಂತಹ ಬ್ಯೂಟಿಫುಲ್ ಪೂಜಾ ರೂಮು ವಿತ್ ಟೀಕ್ ಕಾರ್ವಿಂಗ್. ಎಂಟೈರ್ ಈ ಪೂಜಾ ರೂಮ್ ಏನು ನೋಡ್ತಾ ಇದ್ದೀರಾ, ಇದು ಟೀಕಲ್ಲಿ ಕಾರ್ವಿಂಗ್ ಮಾಡಿದ್ದಾರೆ. ನೀವು ನೋಡ್ಬೋದು ಗ್ಲಾಸು. ಮತ್ತು ದಿಸ್ ಇಸ್ ದಿ ಪೂಜಾ ರೂಮ್. ಅದರ ಪಕ್ಕದಲ್ಲೇ ವಾಸ್ತು ಅನುಗುಣವಾಗಿ ಈಸ್ಟಲ್ಲೇ ಕಿಚನನ್ನು ಇಟ್ಟಿದ್ದಾರೆ. ಗ್ಯಾಸ್ ಪಾಯಿಂಟ್ಗೆ ಇಲ್ಲಿ ಆಚೆಯಿಂದ ಗ್ಯಾಸ್ ಪಾಯಿಂಟ್ ಒಳಗೆ ತರುವಂಥ ಅವಶ್ಯಕತೆ ಇಲ್ಲ. ಚಿಮ್ನಿ ಇವ್ರು ಈಗಲೇ ಅವರೇ ಹಾಕಿ ಕೊಟ್ಟಿದ್ದಾರೆ. ನೀವು ಚಿಮ್ನಿ ಹಾಕಬೇಕಾಗಿರೋದು ಇದಿಲ್ಲ, ಏನು, ಯು ಡೋಂಟ್ ಹ್ಯಾವ್ ಟು ಗೆಟ್ ಅ ಚಿಮ್ನಿ ಅಗೇನ್. ಗ್ರನೈಟ್ ಟಾಪ್ ಕೊಟ್ಟಿದ್ದಾರೆ. ವಾಟರ್ ಫಿಲ್ಟರ್ಗೆ ಆಪ್ಷನ್ನು, ಸಿಂಕು, ಸ್ಟೋರೇಜ್ ಸ್ಪೇಸು, ಒಂದು ಕಿಟಕಿ ಇಲ್ಲೇ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ 2 ಕಿಟಕಿ ಕ್ರಾಸ್ ವೆಂಟಿಲೇಷನ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಚಿಮ್ನಿ ಆನ್ ಮಾಡ್ಕೊಳ್ಳಿಲ್ಲ ಅಂದ್ರೂ ನೀವು 2 ಕಿಟಕಿಗಳನ್ನ ಓಪನ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಏರು ಕ್ರಾಸ್ ವೆಂಟಿಲೇಟ್ ಆಗುತ್ತೆ. ಇದು ಹಾಲ್ ನಂದಲ್ಲ. ಇದು ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ನೀವು ಟಿ ವಿ ಕ್ಯಾಬಿನೆಟ್ ನೋಡಿದ್ರೆ ನಿಮ್ಮ ಏನು ಸೀಟಿಂಗ್ ಸ್ಪೇಸ್ ಯಾವ ಕಡೆ ಮಾಡ್ಕೋಬೇಕಂದ್ರೆ ಇಲ್ಲಿಂದ ಈ ಎಲ್ ಶೇಪಲ್ಲಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ವಾಲ್ ಪೇಂಟಿಂಗ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗು ಅಂದರೆ ಫಾಲ್ ಸೀಲಿಂಗು, ಫ್ಯಾನು, ಸ್ಪಾಟ್ ಲೈಟ್ಗಳು, ಫ್ಲೋರಿಂಗು ಎಲ್ಲ ಆಗಿದೆ. ನೀವು ಬಂದು ಇನ್ನೂ ಈ ಮನೆಗೆ ಮಾಡಿಕೊಳ್ಳುವಂತಹ ಪ್ರಮೇಯ ಇನ್ ಟರ್ಮ್ಸ್ ಆಫ್ ಸ್ಟ್ರಕ್ಚರಲ್ ಯಾವುದೂ ಇಲ್ಲ. ರೂಮ್ ನಂಬರ್ 1 ಇದು, 1ನೇ ರೂಮು. ಬನ್ನಿ, ರೂಮು 2 ಕಡೆಗೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸಜ್ಜಾ ನೋಡಿ, ಸಜ್ಜಾ ಮತ್ತು ವಾರ್ಡ್ರೋಬು ಮೇಲ್ಗಡೆ ಇದೆ. ಇದನ್ನು ಸ್ಲೈಡಿಂಗ್ ಕೊಟ್ಟಿದ್ದಾರೆ.